ಹಾಯ್ ಹೆಲೋ ನಮಸ್ತೆ. ಸುದೀಪ್ ಅವರ ಜನ್ಮದಿನ. ಈ ಹಿನ್ನೆಲೆ ನಿನ್ನೆ ಮಾಧ್ಯಮಗಳ ಜೊತೆ ಸುದೀಪ್ ಮಾತುಕತೆ ನಡೆಸಿದ್ರು. ಈ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸವಾರಿ ಕಲಿಯಲು ಮುಂದಾಗಿದ್ದ ಕಥೆಯನ್ನ ಮೆಲುಕು ಹಾಕಿದ್ರು. ಪೌರಾಣಿಕ ಸಿನಿಮಾ ಮಾಡೋ ವಿಚಾರ ಮಾತುಕತೆ ನಡೀತಾ ಇದ್ದಾಗ ಕುದುರೆ ವಿಚಾರ ಬಂದಿದೆ. ಈ ವೇಳೆ ಮಾತನಾಡಿರುವ ಸುದೀಪ್, ದರ್ಶನ್ ನನಗೆ ಕುದುರೆ ಹತ್ತೋದನ್ನ ಹೇಳ್ಕೊಟ್ರು. ಕುದುರೆ ಓಡಿಸೋದು ಕಷ್ಟ, ಒಂದು ಸಲ ಬಿದ್ದಿದ್ದೆ, ಅದಕ್ಕಾಗಿ ನಾನು ಪೌರಾಣಿಕ ಸಿನಿಮಾ ಮಾಡಲ್ಲ ಎಂದಿದ್ದಾರೆ. ನನಗೆ ಕುದುರೆ ಓಡಿಸೋದು ಆಗಲ್ಲ, ಯಾವುದೋ ಒಂದು ಪಾತ್ರ ಸಿಕ್ಕಿತ್ತು, ಆಗ ಪ್ರಾಕ್ಟೀಸ್ ಮಾಡುವಾಗ ಅನುಭವ ಆಯಿತು. ಆಗ ಹೇಳಿದ್ರು, ಹೀರೋ ಅಂದರೆ ಫೈಟ್ ಮಾಡೋದು ಕಲಿಬೇಕು, ಕುದುರೆ ಓಡಿಸೋದು ಕಲಿಬೇಕು ಅಂತ ಏನೇನೋ ಹೇಳಿದ್ರು. ನಾನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ, ಕಲಿತೆ ಕೂಡ. 1 ವಾರ ಪ್ರಾಕ್ಟೀಸ್ ಮಾಡಿದ್ದೆ, 10 ದಿನ ಚೆನ್ನಾಗಿ ಓಡಿಸ್ದೆ. 1 ದಿನ ಸುಮ್ಮನೆ ನಿಂತಿದ್ದ ಕುದುರೆ ಯಾಕೆ ಎಗುರ್ತು ಅಂತ ಗೊತ್ತಿಲ್ಲ. ಕುದುರೆಯಿಂದ ಬಿದ್ದೆ, ಕಾಲು ಸಿಕ್ಕಾಕೊಳ್ತು. ಸುಮಾರು 20 ಮೀಟರ್ ನನ್ನ ಎಳೆದುಕೊಂಡು ಹೋಗಿತ್ತು. ಆಗ ಆಗಿರುವ ಭಯ ಇದೆಯಲ್ಲ, ಆಗಲೇ ಪ್ರಪಂಚ ಏನು ಅಂತ ಗೊತ್ತಾಯಿತು. ಏನೇ ಹತ್ತಿದ್ರೂ ಅದರ ಹ್ಯಾಂಡಲ್ ಮತ್ತು ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಗೆ ಬ್ರೇಕ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇದೆಲ್ಲದರ ಹೊರತುಪಡಿಸಿ ಇನ್ನೊಂದು ದಿನ ನಾವು ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಹತ್ತು ಅಂತ ತುಂಬ ಫೋರ್ಸ್ ಮಾಡಿದ್ರು. ನೀನು ತಿಪ್ಪರ್ಲಾಗ ಹೊಡೆದ್ರು ನೀನು ಬೇಡ, ನಿನ್ನ ಕುದುರೆ ಸವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ಆಗ ಹಿಡಿದುಕೊಂಡಿದ್ರು. ಕುದುರೆ ಹಾಗೆಯೇ ಜೋರಾಗಿ ಹೋಗ್ತಿತ್ತು. ಹೋಗ್ತಾ ಹೋಗ್ತಾ ಆತ ಬಿದ್ದ. ಅದನ್ನು ನೋಡಿ ನಿಲ್ಲಿಸಿ ಅಂತ ಹೇಳಿದೆ. ಅವತ್ತಿಳಿದವನು ಇನ್ನೂ ಕುದುರೆ ಹತ್ತಿಲ್ಲ. ಪೌರಾಣಿಕ ಸಿನಿಮಾ ಮಾಡಿದ್ರೆ ನಮ್ಮನ್ನು ಮೊದಲು ಯುದ್ಧಕ್ಕೆ ಬಿಡ್ತೀರಿ, ಆಗ ಕುದುರೆ ಮೇಲೆ ಬರಬೇಕು. ಅದೆಲ್ಲ ಯಾಕೆ ಬೇಕು? ಈಗ ಮಾಡ್ತಿರೋ ಸಿನಿಮಾ ಮಾಡಿದರೆ ಬೈಕಲ್ಲೋ ಕಾರಲ್ಲೋ ಬರ್ತೀವಿ, ಬೇಗ ಮುಗಿಸಿ ಮನೆಗೆ ಹೋಗಬಹುದು. ಜೊತೆಗೆ ಸಿನಿಮಾ ಕೂಡ ಬೇಗ ರಿಲೀಸ್ ಆಗಲಿದೆ ಅಂತ ತಿಳಿಸಿದ್ರು.